ವಿದ್ಯಾರ್ಥಿಗಳ 8ನೇ ತರಗತಿ ಗಣಿತ ಅದರಲ್ಲಿ ನಾವು ಅಧ್ಯಾಯ 6 ಪಾಠದ ಅಪವರ್ತಿಸುವಿಕೆ ಅನ್ನೋ ಪಾಠದ ಅಭ್ಯಾಸ 6.2ರ ಮೂರನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೂರನೇ ಲೆಕ್ಕ ಈ ಬೀಜೋಕ್ತಿಗಳನ್ನು ಅಪವರ್ತಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ax² + bx ಅಂತ ಇದೆ. ಇದರಲ್ಲಿ ಕಾಮನ್ ಇರೋ ತೆಗೆದುಬಿಟ್ರೆ ಆಯಿತು. ಏನು ax² + bx ಇದೆ. ಇವೆರಡರಲ್ಲೂ ಕಾಮನ್ ಏನು ಮಾಸಹ ಏನು ಕಾಮನ್ ಇರತಕ್ಕಂಥದ್ದು ಎಕ್ಸ್ ಇದೆ. ಹಾಗಾಗಿ ಅದನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲೇನು ಉಳಿತು ax ಉಳಿತು. ಇಲ್ಲಿ ಎಕ್ಸ್ ಹೊರಗಡೆ ಬಂದಿರೋದರಿಂದ ಬರೀ ಬಿ ಮಾತ್ರ ಉಳಿತು. ಹಾಗಾಗಿ ಇದರ ಉತ್ತರ ಏನು x × ax + b ಅನ್ನೋದು ಇದರ ಉತ್ತರ ಆಗಿದೆ. ಇನ್ನು ಎರಡನೇದು 7p² + 21q² ಅಂತ ಇದೆ. ಈಗ 7 ಮತ್ತು 21ರ ಮಾಸಹ ಏನು 7 ಮತ್ತು 21ರ ಮಾಸಹ ಏನು ಅಂತಂದರೆ ನಾನು ಆಲೇ ಹಿಂದಿನ ಲೆಕ್ಕದಲ್ಲಿ ಹೇಳಿದ್ದೆ, ಒಂದು ಸಂಖ್ಯೆಯಲ್ಲಿ ಇನ್ನೊಂದು ಸಂಖ್ಯೆ ಭಾಗ ಆಗುತ್ತೆ ಅಂತಂದರೆ ಅದರಲ್ಲಿ ಚಿಕ್ಕದು ಯಾವುದಿರುತ್ತೋ ಅದೇ ಮಾಸಹ. ಹಾಗಾಗಿ ಇಲ್ಲಿ 7 ಮಾಸಹ ಆಗಿದೆ. ಸೊ ಹಾಗಾಗಿ 7 ಮಾಸಹ 7ಅನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲೇನು ಉಳಿತು p² ಉಳಿತು. ಪ್ಲಸ್ ಇಲ್ಲಿ 21 ಅಂತಂದರೆ ಇದು 7 × 3 = 21 ಅಂತ ಅರ್ಥ. ಇದು 7 × 3 = 21. ಅದರಲ್ಲಿ 7 ತೊಗೊಂಡ್ರೆ ಏನು ಉಳಿತು 3q² ಉಳಿಯುತ್ತೆ. 3q². ಹಾಗಾಗಿ ಇದರ ಉತ್ತರ ಏನು 7 × p² + 3q² ಅನ್ನೋದು ಇದರ ಉತ್ತರ ಆಗಿದೆ. ಇನ್ನು ಮೂರನೇ ಲೆಕ್ಕ 2x³ + 2xy² + 2xz² ಅಂತ ಇದೆ. ಸೊ ಇವೆಲ್ಲದರಲ್ಲೂ ಏನು ಕಾಮನ್ ಇದೆ ಅಂದರೆ 2 ಅನ್ನೋದು ಕಾಮನ್ ಇದೆ. ಹೌದಾ, 2 ಅನ್ನೋದು ಕಾಮನ್ ಇದೆ ಇದರಲ್ಲಿ. ಅದರ ಜೊತೆಗೆ x³ ಎಕ್ಸು ಅಂತ ಇದೆ. ಅದರಲ್ಲಿ ಚಿಕ್ಕದು ಯಾವುದು ಎಕ್ಸ್. ಹಾಗಾಗಿ ಅದು ಸಹ ಕಾಮನ್ ಇದೆ. ಅದನ್ನು ಹೊರಗೆ ತೆಗೆದುಕೊಂಡ್ಬಿಟ್ರೆ ಇಲ್ಲೇನು ಉಳಿಯುತ್ತೆ 2 ಹೊರಗಡೆ ಬಂದಿದೆ. ಸೊ ಹಂಗಾಗಿ ಇಲ್ಲಿ 1 ಅಷ್ಟೇ ಉಳಿಯುತ್ತೆ. ಆಮೇಲೆ ಇಲ್ಲಿ ಎಕ್ಸ್ ಹೊರಗಡೆ ತೊಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಎಕ್ಸ್ ಅನ್ನೋದು ಎಷ್ಟು ಉಳಿಯುತ್ತೆ 2 ಉಳಿಯುತ್ತೆ. x² ಉಳಿಯುತ್ತೆ. ಪ್ಲಸ್ ಇಲ್ಲಿ 2 ಹೊರಗಡೆ ಬಂದಿದೆ, ಎಕ್ಸು ಹೊರಗಡೆ ಬಂದಿದೆ. ಹಂಗಾಗಿ ಇಲ್ಲೇನು ಉಳಿಯುತ್ತೆ y² ಮಾತ್ರ ಉಳಿಯುತ್ತೆ. ಅದೇ ರೀತಿ ಇದರಲ್ಲೂ ಅಷ್ಟೇ 2x ಅನ್ನೋದು ಹೊರಗಡೆ ಬಂದಿದೆ, ಇಲ್ಲಿ z² ಮಾತ್ರ ಉಳಿಯುತ್ತೆ. ಹಾಗಾಗಿ ಇದನ್ನು ಇನ್ನೊಂದು ಸರಿ ಪರ್ಫೆಕ್ಟಾಗಿ ಬರೆಯೋದಾದರೆ 2x × x² + y² + z² ಅನ್ನೋದು ಇದರ ಉತ್ತರ ಆಗತ್ತೆ. ಇನ್ನು 4ನೇ ಲೆಕ್ಕ am² + bm² + bn² + an² ಅಂತ ಇದೆ. ಈಗ ನಾವೇನು ಮಾಡೋಣ 2ರಲ್ಲಿ ಇರ್ತಕ್ಕಂಥ ಕಾಮನನ್ನು ಮಾತ್ರ ತೆಗೆದುಕೊಳ್ಳೋಣ. ಹೌದಾ, 2ರಲ್ಲಿ ಇರ್ತಕ್ಕಂಥ ಕಾಮನ್ ಇವೆರಡರಲ್ಲಿ ಏನು ಕಾಮನ್ ಇದೆ m² ಅನ್ನೋದು ಕಾಮನ್ ಇದೆ. m² ಅನ್ನು ಕಾಮನ್ ತೊಗೊಂಡ್ರೆ ಇದರಲ್ಲಿ a ಉಳೀತು. ನಂತರ ಪ್ಲಸ್ ಇಲ್ಲೇನು ಉಳೀತು ಇಲ್ಲಿ m² ಹೊರಗಡೆ ಬಂದಿದೆ. ಹಾಗಾಗಿ b ಮಾತ್ರ ಉಳೀತು. ಪ್ಲಸ್ ಅದೇ ರೀತಿ ಇವೆರಡರಲ್ಲಿ ಏನು ಕಾಮನ್ ಇದೆ n² ಅನ್ನೋದು ಕಾಮನ್ ಇದೆ. n² ಅನ್ನೋದು ಕಾಮನ್ ತೊಗೊಂಡ್ರೆ ಇದರಲ್ಲಿ ಏನು ಉಳೀತು b + a. ಯಾಕೆ ಅಂದರೆ n² ಹೊರಗಡೆ ಬಂದಿದೆ. ಇದನ್ನು ಇನ್ನೂ ನೀಟಾಗಿ ಬರ್ಕೊಳೋದಾದರೆ ನೋಡಿ m² + a + b + n². ಇದು b + a ಅಂತ ಅಂದರೂ ಒಂದೇ, a + b ಅಂತಂದರೂ ಒಂದೇ. ಹೌದಾ, ಹಾಗಾಗಿ ಇದರಲ್ಲಿ a + b ಅನ್ನು ಕಾಮನ್ ಇದೆ. ಅದನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲೇನು ಉಳೀತು m² + n² ಅನ್ನೋದು ಉಳಿಯುತ್ತೆ. ಸೊ ಹಾಗಾಗಿ ಇದರ ಉತ್ತರ ಏನು a + b × m² + n² ಅನ್ನೋದು ಇದರ ಉತ್ತರ ಆಗಿದೆ. ಇನ್ನು 5ನೇ ಲೆಕ್ಕ lm + l + m + 1 ಅಂತ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು 1 ಇದು l ಇದು. ಸೊ ಇವೆರಡರಲ್ಲಿ ಏನು ಕಾಮನ್ ಇದೆ l ಅನ್ನೋದು ಕಾಮನ್ ಇದೆ. ಹಾಗಾಗಿ l ಅನ್ನು ಹೊರಗಡೆ ತಗೊಂಡಾಗ m + l ಹೊರಗಡೆ ಬಂದಿದೆ. ಹಂಗಾಗಿ ಇಲ್ಲಿ ಏನು ಉಳೀತು 1 ಮಾತ್ರ ಉಳೀತು. ಪ್ಲಸ್ ಇವೆರಡರಲ್ಲಿ ಏನು ಕಾಮನ್ ಇದೆ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಅದನ್ನು ತೆಗೆದುಕೊಂಡ್ರೆ ಏನು ಉಳೀತು ಅದೇ ಬರುತ್ತೆ. ಹೌದಾ, ಹಾಗಾಗಿ ಇವೆರಡರಲ್ಲಿ ಮತ್ತೇನು ಕಾಮನ್ ಇದೆ m + 1 ಅನ್ನೋದು ಎರಡೂ ಕಡೆ ಕಾಮನಾಗಿ ಉಳೀತು. ಅದನ್ನು ನಾನು ಹೊರಗಡೆ ತೆಗೆದುಕೊಂಡ್ರೆ m + 1. ಆಗ ಇಲ್ಲೇನು ಉಳೀತು ಯಾಕಂದರೆ ಇದನ್ನು ಹೊರಗಡೆ ತೆಗೆದುಕೊಂಡಿವಿ ಹಂಗಾಗಿ l ಮಾತ್ರ ಉಳೀತು. ಪ್ಲಸ್ ಇದನ್ನು ಹೊರಗಡೆ ತೆಗೆದುಕೊಂಡಿವಿ ಇಲ್ಲಿ 1 ಮಾತ್ರ ಉಳೀತು. ಹಂಗಾಗಿ ಇದರ ಉತ್ತರ ಏನು m + 1 × l + 1 ಅನ್ನೋದು ಇದರ ಉತ್ತರ ಆಗಿದೆ. ಇನ್ನು 6ನೇ ಲೆಕ್ಕ y × y + z + 9 × y + z ಅಂತ ನೋಡಿ. ಇವೆರಡರಲ್ಲೂ ಏನು ಕಾಮನ್ ಇದೆ y + z ಕಾಮನ್ ಇದೆ. ಹೌದಾ, ಹಾಗಾಗಿ ನಾವೇನು ಮಾಡೋಣ y + z ಅನ್ನೋದನ್ನು ಹೊರಗಡೆ ತೆಗೆದುಕೊಂಡ್ಬಿಡೋಣ. ತೆಗೆದುಕೊಂಡ್ಬಿಟ್ರೆ ಇದರಲ್ಲಿ y ಮಾತ್ರ ಉಳೀತು. ಪ್ಲಸ್
9 ಇಲ್ಲಿ ಉಳಿತು. ಸೊ ಹಂಗಾಗಿ ಇದ್ರ ಉತ್ತರ ಇಷ್ಟೇ, y ಪ್ಲಸ್ ಝೆಡ್ ಇಂಟು ವೈ ಪ್ಲಸ್ 9 ಅನ್ನೋದು ಇದರ ಉತ್ತರ ಆಗಿದೆ. ಇನ್ನು ಏಳನೇ ಲೆಕ್ಕ ಇದರಲ್ಲಿ 5y² ಮೈನಸ್ 20y ಮೈನಸ್ 8z ಪ್ಲಸ್ 2yz ಅಂತ ಇದೆ. ಈಗ ನೋಡಿ, ನಾನು ಇದನ್ನು ಇನ್ನೊಂದು ಸರಿ ರೀರೈಟ್ ಬರ್ಕೊಳ್ತೀನಿ. ಹೆಂಗೆ ಅಂತಂದರೆ 20y ಇಲ್ಲಿ ಪ್ಲಸ್ ಇದನ್ನು ಫಸ್ಟ್ ಬರ್ಕೊಳ್ತೀನಿ. ಯಾಕೆ ಅಂತ ನಿಮಗೆ ನಂತರ ಗೊತ್ತಾಗುತ್ತೆ. 2yz ಮೈನಸ್ 8z ಅಂತ ಬರ್ಕೊಂಡೆ. ನಾನು ಇದೇನು ಚೇಂಜ್ ಮಾಡಿಲ್ಲ, ನಾನು ಇದನ್ನು ಫಸ್ಟ್ ಬರ್ಕೊಂಡೆ, ನಂತರ ಇದನ್ನು ಬರ್ಕೊಂಡಿದ್ದೀನಿ. ಚಿಹ್ನೆಯೂ ಸಹ ಅದೇ ಇದೆ. ಈಗ ಇವೆರಡರಲ್ಲಿ ಕಾಮನ್ ಏನಿದೆ ಮತ್ತು ಇವೆರಡರಲ್ಲಿ ಕಾಮನ್ ಇದೆ ಅನ್ನೋದು ತೆಗೆದುಕೊಳ್ಳೋಣ. ಇವೆರಡರಲ್ಲಿ ಕಾಮನ್ನು 5 ಮತ್ತು 20ರ ಮಾಸ 5 ಆಗಿದೆ. y² ಮತ್ತು ವೈನಲ್ಲಿ ಚಿಕ್ಕದೆ ಅದು y. ಸೊ ಹಾಗಾಗಿ ನಾವೇನು ಮಾಡೋಣ, 5y ಅನ್ನು ಹೊರಗಡೆ ತೆಗೆದುಕೊಂಡ್ರೆ ಇಲ್ಲಿ y ಮಾತ್ರ ಉಳೀತು. ಕಾರಣ y ಅನ್ನೋದು 2 ಇದೆ, ಅದರಲ್ಲಿ 1 ಬಂದರೆ y ಮಾತ್ರ ಉಳೀತು. ನೆಕ್ಸ್ಟ್ ಮೈನಸ್ 20 ಅಂತಂದರೆ 5 4 20 ಅಂತ, ಅದರಲ್ಲಿ 5 ಬಂದರೆ ಇಲ್ಲೇನು ಉಳೀತು, 4 ಮಾತ್ರ ಉಳೀತು. ವೈನೂ ಸಹ ಹೊರಗಡೆ ಬಂದಿದೆ. ನೆಕ್ಸ್ಟ್ ಇವೆರಡರಲ್ಲಿ ಏನು ಕಾಮನ್ ಇದೆ, 2 ಮತ್ತು 8ರ ಮಾಸ 2, ಹೌದಾ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ 2. ನೆಕ್ಸ್ಟ್ ಇಲ್ಲಿ z ಇದೆ, ಇಲ್ಲೂ z ಇದೆ, ಹಂಗಾಗಿ z. ಸೊ ಹಂಗಾಗಿ ಇಲ್ಲಿ 2z ಕಾಮನ್ ಹೊರಗಡೆ ತಗೊಂಡಾಗ ಇಲ್ಲಿ y ಮಾತ್ರ ಉಳಿತು. ನೆಕ್ಸ್ಟ್ 8 ಅಂತಂದರೆ ಇಲ್ಲಿ 4 2 8 ಅಂತ, ಹೌದಾ. ಇದರಲ್ಲಿ ನಾವೇನು ಹೊರಗಡೆ ತೆಗೆದುಕೊಂಡಿವಿ, 2 ತೆಗೆದುಕೊಂಡಾಗ ಇಲ್ಲಿ 4 ಮತ್ತು z ಏನು ಹೊರಗಡೆ ತೆಗೆದುಕೊಂಡಿಲ್ಲ, z ಹೊರಗಡೆ ತೆಗೆದುಕೊಂಡಿದ್ದೀವಿ ಇಲ್ಲಿ. ಹಾಗಾಗಿ z ಹೋಗಿ ಇಲ್ಲಿ y ಮೈನಸ್ 4 ಮಾತ್ರ ಉಳಿಯುತ್ತೆ. ಆಮೇಲೆ ಇಲ್ಲಿ ಏನು ಉಳಿಯುತ್ತೋ ಇಲ್ಲೂ ಸಹ ಅದು ಉಳಿಲೇಬೇಕು. ಸೊ ಹಾಗಾಗಿ ಇವೆರಡರಲ್ಲಿ ಕಾಮನ್ ಏನು, y ಮೈನಸ್ 4 ತೆಗೆದುಕೊಂಡಾಗ ಇಲ್ಲಿ 5y ಪ್ಲಸ್ 2z ಇದರ ಉತ್ತರ. ಸೊ ಫೈನಲ್ ಉತ್ತರ ಏನು, y ಮೈನಸ್ 4 ಇಂಟು 5y ಪ್ಲಸ್ 2z ಅನ್ನೋದು ಆಗುತ್ತೆ. ಈಗ ಅದೇ ರೀತಿ 8ನೇ ಲೆಕ್ಕ 10ab ಪ್ಲಸ್ 4a ಪ್ಲಸ್ 5b ಪ್ಲಸ್ 2 ಅನ್ನೋದು ಇದಾಗತ್ತೆ. ಈಗ ಇವೆರಡರಲ್ಲೂ ಕಾಮನ್ ಏನಿದೆ, 2a ಹೊರಗಡೆ ತೆಗೆದುಕೊಳ್ಳೋಣ. 10 ಮತ್ತು 4ರ ಮಾಸಾಹ ಏನು, 2. ಹಾಗಾಗಿ 2 ಮತ್ತು ಎ ಇರೋದ್ರಿಂದ 2a ಕಾಮನ್ ತೆಗೆದುಕೊಳ್ತೀನಿ. 10 ಅಂತಂದರೆ 5 2. ಸೊ 5ಅನ್ನು ಹೊರಗಡೆ ತೆಗೆದುಕೊಂಡ್ರೆ 2ಅನ್ನು ಹೊರಗಡೆ ತೆಗೆದುಕೊಂಡ್ರೆ 5b ಪ್ಲಸ್ ಇಲ್ಲಿ 4 ಅಂತಂದರೆ 2 2. ಸೊ ಅದ್ರಾಗ 2 ಬಂದರೆ ಇಲ್ಲೇನು ಉಳಿಯುತ್ತೆ, 2 ಮಾತ್ರ ಉಳಿಯುತ್ತೆ. ನೆಕ್ಸ್ಟ್ ಇವೆರಡರಲ್ಲಿ ಏನು ಕಾಮನ್ನು, ಏನೂ ಇಲ್ಲ ಅಂತಂದರೆ 1 ಇದೆ ಅಂತ ಕಾಮನ್ನು. ಸೊ ಅದನ್ನು 1ಅನ್ನು ಹೊರಗಡೆ ತೆಗೆದುಕೊಂಡಾಗ 5b ಪ್ಲಸ್ 2 ಇದೇ ಉಳಿಯುತ್ತೆ. ಸೊ ಮತ್ತೆ ಇವೆರಡರಲ್ಲಿ ಕಾಮನ್ನು ಏನು, 5b ಪ್ಲಸ್ 2 ಕಾಮನ್ ಹೊರಗಡೆ ತೆಗೆದುಕೊಂಡಾಗ ಅಲ್ಲೇನು ಉಳಿತು, 2a ಉಳಿತು ಪ್ಲಸ್ 1. ಸೊ ಇದು ಇದರ ಉತ್ತರ ಆಗುತ್ತೆ. 5b ಪ್ಲಸ್ 2 ಇಂಟು 2a ಪ್ಲಸ್ 1 ಅನ್ನೋದು ಉತ್ತರ ಆಗಿದೆ. ಈಗ 10ನೇ ಲೆಕ್ಕ, ಕೊನೆ ಲೆಕ್ಕ. ಈಗ 6xy ಮೈನಸ್ 4y ಪ್ಲಸ್ 6 ಮೈನಸ್ 9x ಅಂತ ಇದೆ. ಸೊ ಈಗ ನಾವೇನು ಮಾಡೋಣ, ಇಲ್ಲಿ 6 ಮತ್ತು 9x ಇದೆ. ಸೊ ನಾವೇನು ಮಾಡೋಣ, xx ಅನ್ನೋದು ಒಂದು ಕಡೆ ಬರೋಂಗೆ ಬರ್ಕೊಂಬಿಡೋಣ. ನೋಡಿ, xx ಅನ್ನೋದು ಒಂದು ಕಡೆ ಬರೋಂಗೆ ಬರ್ಕೊಂಬಿಡೋಣ. ಸೊ ಆಗ ಏನಾಗುತ್ತೆ, 6xy ಮೈನಸ್ 9x ಆಮೇಲೆ ಮೈನಸ್ 4y ಪ್ಲಸ್ 6. ಇದನ್ನು ನಾನೇನು ಮಾಡಿದ್ದೀನಿ, ಇಲ್ಲೇ ಏನು ರೀಅರೇಂಜ್ಮೆಂಟ್ ಆಗಿ ಮಾಡ್ಕೊಂಡಿದ್ದೀನಿ. ಚಿಹ್ನೆನೂ ಏನು ಬದಲಾಯಿಸಿಲ್ಲ ನಾನು. ಸೊ ಇವೆರಡರಲ್ಲಿ ಏನು ಕಾಮನ್ ಇದೆ, 6 ಮತ್ತು 3ರ ಮಾಸಾಹ ಏನು, 3. ಸೊ ಆಮೇಲೆ ಎಕ್ಸು ಮತ್ತು ಎಕ್ಸ್ ಇದೆ, ಇಲ್ಲಿ y ಇಲ್ಲ. ಸೊ ಹಾಗಾಗಿ ಎಕ್ಸ್ ಕಾಮನ್ ಬರುತ್ತೆ. ಸೊ ಅಂದರೆ ಮಾಸಾಹ 3x. ಸೊ 6ರಲ್ಲಿ ನಾನು 3 ತೆಗೆದುಕೊಂಡಾಗ ಅಂದರೆ 3 2 ಅಂತ ಇಲ್ಲೇನು ಉಳಿತು, 2y ಉಳಿತು. ಮೈನಸ್ 3 3 9 ಅಂತಂದ್ರೇನು 3 3. ಸೊ 3 ತೆಗೆದುಕೊಂಡಿನಿ, ಇನ್ನೂ 3 ಮಾತ್ರ ಉಳಿತು. ಎಕ್ಸ್ ಹೊರಗಡೆ ಇದೆ, ಇಲ್ಲಿ ಮೈನಸ್. ಇವೆರಡರಲ್ಲಿ ಏನು ಕಾಮನ್ ಇದೆ, 2 ಮತ್ತು 4 ಮತ್ತು 6ರ ಮಾಸಾಹ 2 ಆಗಿದೆ. 2ಅನ್ನು ಹೊರಗೆ ತೆಗೆದುಕೊಂಡಾಗ 2 ಇಂಟು 2 ಆಗುತ್ತಿದ್ದು, ಅಲ್ಲಿಗೆ 2y. ಇಲ್ಲಿ ಮೈನಸ್ ಹೊರಗಡೆ ತೆಗೆದುಕೊಂಡಿನಿ, ಪ್ಲಸ್ ಅಂತಂದರೆ 2 ಮೈನಸ್ ಇರ್ತವೆ, ಮೈನಸ್ ಇಂಟು ಮೈನಸ್ ಅಂತ. ಸೊ 1 ಮೈನಸ್ ಹೊರಗಡೆ ತೆಗೆದುಕೊಂಡಾಗ ಇಲ್ಲಿ 1 ಮೈನಸ್ ಉಳಿದು 2 3 6 ಅಂತಂದ್ರೇನು 2 3. ಸೊ ಹಂಗಾಗಿ 2ಅನ್ನು ಹೊರಗೆ ತೆಗೆದುಕೊಂಡಾಗ 3 ಮಾತ್ರ ಉಳಿತು. ಸೊ ಈಗ ಇವೆರಡರಲ್ಲೂ ಕಾಮನ್ ಮತ್ತೆ 2y ಮೈನಸ್ 3 ಕಾಮನ್ ಉಳಿತು. ಹಂಗಾಗಿ 3x ಮೈನಸ್ 2 ಅನ್ನೋದು ಇದರ ಉತ್ತರ ಆಗಿದೆ.